ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಶ್ರವಣ್ ರೂಮ್ಗೆ ಅಜಿತ್ ಹೋಗ್ತಾರೆ. ಅದನ್ನು ದೇವಯಾನಿ ನೋಡ್ತಾಳೆ. ದೇವಯಾನಿ ನೋಡಿದ್ರೆ ಸುಮ್ಮನೆ ಕೊಡ್ತಾಳ? ಹಾಗಾದರೆ ದೇವಯಾನಿ ಬಣ್ಣ ಬಯಲಾಯ್ತಾ? ಶ್ರವಣು ಅಜಿತ್ಗೆ ಸತ್ತೇ ಹೇಳಿದ್ರಾ? ಇನ್ನು ದೇವಯಾನಿಗೆ ಉಳುಗಾಲ ಇಲ್ವಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಅಜಿತ್ಗೆ ದೇವಯಾನಿ ಮೇಲೆ ದೊಡ್ಡ ಡೌಟ್ ಬಂದಿರುತ್ತೆ. ಯಾಕಂತಂದರೆ, ಈ ಶಾರದಮ್ಮನವರು ದೇವಯಾನಿ ಕತ್ತನ್ನು ಎಸಗಿರ್ತಾರಲ್ವ, ಆ ಕಾರಣಕ್ಕಾಗಿ ಅತ್ತೆ ಇದ್ದಕ್ಕಿದ್ದಂತೆ ಇಷ್ಟೊಂದು ದೇವಯಾನಿ ಅತ್ತೆ ಮೇಲೆ ಯಾಕೆ ಕೋಪ ಮಾಡ್ಕೊಂಡ್ರು, ಇದರಿಂದ ಏನು ರಹಸ್ಯ ಇರ್ಬೋದು ಅಂತ ಹೇಳಿ ಶ್ರವಣ್ ರೂಮ್ಗೆ ಹೋಗ್ತಾರೆ. ಆಲ್ರೆಡಿ ಕತ್ ನೋವು ಮಾಡಿಕೊಂಡು ರೂಮಲ್ಲಿ ಬಿದ್ದಿರುವಂಥ ದೇವಯಾನಿ ಅಜಿತ್ ಯಾಕೆ ಶ್ರವಣ್ ರೂಮ್ಗೆ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವರನ್ನು ಫಾಲೋ ಮಾಡಿಕೊಂಡು ಕೂಡ ಹೋಗ್ತಾಳೆ. ಅಜಿತ್ ಹೋಗ್ತಾನೆ, ಮಾವ ಅಂತ ಹೋಗ್ತಾನೆ. ಬಾ ಅಜಿತ ಅಂದ ತಕ್ಷಣ ಮಾವ ಬ್ಯುಸಿ ಇದ್ರೆ ಅಂತ ಕಾಣಿಸುತ್ತೆ ಅಂದಾಗ, ಹಾಗೇನಿಲ್ಲ, ನಾನು ಸ್ವಲ್ಪ ಕೇಸ್ ಫೈಲ್ಗಳನ್ನು ನೋಡ್ತಾ ಇದ್ದೆ ಅಂತ ಹೇಳ್ತಾರೆ. ಮಾವ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ದೇವಯಾನಿ ಅತ್ತೆ ಮತ್ತು ಶಾರದತ್ತೆ ಹೇಗೆ ಅಂತ ಕೇಳ್ತಾರೆ. ಕೇಳಿದಾಗ ಯಾಕೆ ಅಜಿತ ಅಂತ ಕೇಳ್ತಾರೆ. ಮಾವಗೆ ಹೇಳಿ ಅಂತ ಹೇಳಿದಾಗ, ದೇವಯಾನಿ ನಿಜವಾಗ್ಲೂ ತುಂಬ ಒಳ್ಳೆಯಳು, ಶಾರದನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ದೇವಯಾನಿ ಪ್ರೆಗ್ನೆಂಟ್ ಇದ್ಲು. ಅಂಥ ಸಂದರ್ಭದಲ್ಲಿ ಕೂಡ ಶಾರದನಿಗೆ ಹಾವು ಕಚ್ಚುತ್ತೆ ಅನ್ನೋಕ್ಕೋಸ್ಕರ ತನ್ನ ಹೊಟ್ಟೆಲಿ ಮಗು ಇದೆ ಅನ್ನೋದನ್ನು ಕೂಡ ಲೆಕ್ಕಿಸ್ದೇ ಶಾರದನ ಕಾಪಾಡಿದ್ಲು ಅಂತ ಹೇಳ್ತಾರೆ. ಅಲ್ಲ ಮಾವ, ಹಾಗಾದರೆ ಅತ್ತೆ ಯಾಕೆ ಇದ್ದಕ್ಕಿದ್ದಂಗೆ ದೇವಯಾನಿ ಅತ್ತೆ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡ್ರು ಅಂತ ಕೇಳ್ತಾರೆ. ಹಾಗಾದರೆ ಏನು ಅಜಿತ, ನೀನು ದೇವಯಾನಿ ಮೇಲೆ ಅನುಮಾನ ಪಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು ನಮ್ಮ ಶ್ರವಣ್ ಸಾಹೇಬರು ಕೇಳ್ತಾರೆ. ನೋಡಿ ಮಾವ, ನೀವು ಎಮೋಷ್ನಲ್ ಆಗಬೇಡಿ. ಎಮೋಷ್ನಲನ್ನು ಬದಿಗಿಟ್ಟು ನೀವು ಏನಂತಂದರೆ ವಾಸ್ತವದ ಬಗ್ಗೆ ಥಿಂಕ್ ಮಾಡಿ. ಅಷ್ಟೊಂದು ಇಬ್ಬರು ಅಕ್ಕ ತಂಗಿ ಥರ ಇರೋರು ಇದ್ದಕ್ಕಿದ್ದಂಗೆ ದೇವಯಾನಿ ಅತ್ತೆ ಮೇಲೆ ಯಾಕೆ ಇವರು ಇಷ್ಟೊಂದು ಕೋಪ ಮಾಡಿಕೊಂಡ್ರು ಅಂತ ಹೇಳಿ ನಮ್ಮ ಸತ್ಯಣ್ಣ ಅವರು ಕೇಳ್ತಾರೆ. ನೋಡು ಅಜಿತ, ಎಲ್ಲನೂ ನೀನು ಪೊಲೀಸ್ ರೀತಿಯಲ್ಲಿ ಕೇಸನ್ನು ಸಾಲ್ವ್ ಮಾಡಬೇಡ ಅಂತ ಹೇಳ್ಬಿಟ್ಟು ಈ ಶ್ರವಣು ಮತ್ತೆ ತಪ್ಪು ಮಾಡ್ತಾರೆ. ದೇವಯಾನಿನ ವಹಿಸ್ಕೊಂಡು ಮಾತಾಡ್ತಾರೆ. ಅಜಿತ್ಗೆ, ಇಲ್ಲ ದೇವಯಾನಿ ತುಂಬ ಒಳ್ಳೆಯಳು, ನೀನು ಈ ರೀತಿ ಅನುಮಾನ ಪಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಜಿತ, ಇದು ತಪ್ಪು ಅಂತ ಹೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ. ಆಗ ದೇವಯಾನಿ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಅವಳಿಗೆ ತುಂಬ ಖುಷಿ ಆಗುತ್ತೆ. ಏಯ್ ಶ್ರವಣ, ಆ ಹಾವು ಹಲ್ಲು ಕಿತ್ತಿರೋ ಹಾವು ಕಣೋ, ಬೇಕು ಅಂತಲೇ ನಾನೇ ಬಿಟ್ಟಿರೋದು, ನಾನೇ ನಾಟಕ ಆಡಿರೋದು, ನಿಮ್ಮ ವಿಶ್ವಾಸನೆಲ್ಲ ಗಳಿಸ್ಬೇಕಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಖುಷಿ ಪಡ್ತಾ ಇರ್ತಾಳೆ. ನಾವು ನೋಡಿದ್ರೆ ಶ್ರವಣ್ ಅವರು ಏನಾದರೂ ಸತ್ಯ ಹೇಳ್ತಾರೆ, ಅಜಿತ್ಗೆ ಇವತ್ತು ವಿಷಯ ಗೊತ್ತಾಗುತ್ತೆ, ದೇವಯಾನಿ ಬಣ್ಣ ಬಯಲಾಗುತ್ತೆ, ಇವಳನ್ನು ಅರೆಸ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಶ್ರವಣ್ ಅವರು ಹೆಣ್ಗರಳು, ಅವ್ರು ಯಾವಾಗಲೂ ಹೆಣ್ಮಕ್ಳಿಗೆ ಬಹಳ ಮರ್ಯಾದೆ ಗೌರವವನ್ನು ಕೊಡ್ತಾರೆ. ಅದೇ ರೀತಿ ಇವತ್ತು ಕೂಡ ಆಗೋಯ್ತು. ಆದರೂ ಇದನ್ನು ನಮ್ಮ ಅಜಿತ್ ಅವರಂತೂ ಅಲ್ಲಿಗೆ ಬಿಡೋದಿಲ್ಲ. ದೇವಯಾನಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅವಳಿಗೂ ಕೂಡ ಭಯ ಸ್ಟಾರ್ಟ್ ಆಗಿದೆ. ಇನ್ನು ಅಜಿತ್ ಸುಮ್ಮನೆ ಕೂಡೋದಿಲ್ಲ ಅಂತ ಹೇಳ್ಬಿಟ್ಟು, ನೋಡು ಅಜಿತ, ಇನ್ನೊಂದು ರೀತಿ ಈ ರೀತಿ ಪ್ರಶ್ನೆ ಎಲ್ಲ ಕೇಳಬೇಡ ಅಂತ ಹೇಳ್ಬಿಟ್ಟು ನಮ್ಮ ಶ್ರವಣ್ ಸಾಹೇಬರು ಕೂಡ ಅಜಿತ್ಗೆ ಹೇಳ್ತಾರೆ. ಆದರೆ ಅವರ ಅನುಮಾನದ ಕಿಡಿ ಹೆಚ್ಚಾಗಿದೆ ಅಂತಲೇ ಹೇಳ್ಬಾರ್ದು. ಯಾರ್ದು? ಅಜಿತ್ ಅವ್ರದ್ದು. ಆಮೇಲೆ ಏನಾಗುತ್ತೆ ಅಂತಂದರೆ, ಇದ್ದಕ್ಕಿದ್ದಂಗೆ ಎಲ್ಲರೂ ಹೊರಗಡೆ ಕೂತಾಗ ಲಕ್ಷ್ಮಿ ಕೂಡ ಬರ್ತಾಳೆ. ಲಕ್ಷ್ಮಿ ಬಂದಿದ್ದೆ ಪಟ್ಟ ಅಂತ, ಲಕ್ಷ್ಮಿ ನೀನೇನು ಇದ್ದಕ್ಕಿದ್ದಂತೆ ಬಾ ಅಂತ ಕರೀತಾರೆ. ಅದು ಭೂಮಿ ಲಗೇಜ್ ತೊಗೊಂಡು ಹೋಗಕ್ಕೆ ಬಂದೆ ಅಂದ ತಕ್ಷಣ ಮನೆಯವರೆಲ್ಲ ದಡ 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 ಅಂತ ಎದ್ದು ನಿಂತ್ಕೊಂಡು ಫುಲ್ ಶಾಕ್ ಆಗ್ತಾರೆ. ಭೂಮಿ ಕೂಡ ಟೀ ಎಡ್ಕೊಂಡು ಬರ್ತಾಳೆ. ಲಕ್ಷ್ಮಕ್ಕ ಬಂದಿಯಾ, ಬಾ ಟೀ ಕುಡಿಬಾ ಅಂದ ತಕ್ಷಣ, ಒಂದು ನಿಮಿಷ ಭೂಮಿ, ನಾನು ಆಸ್ಪತ್ರೆಯಲ್ಲಿದ್ದಾಗ ನೀನು ನನ್ನ ಮಗ ಏನಾದರೂ ಜಗಳ ಮಾಡ್ಕೊಂಡ್ರ? ಲಕ್ಷ್ಮಿ ಯಾಕೆ ಲಗೇಜ್ ತೊಗೊಂಡು ಹೋಗಕ್ಕೆ ಬಂದು, ಏನು ನಡೆದಿದೆ ಅಂದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಆಗ, ಅಯ್ಯೋ ಅತ್ತೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಲಕ್ಷ್ಮಿ ಅಕ್ಕ ಯಾರ್ದೋ ಫಂಕ್ಷನ್ಗೆ ಹೋಗ್ತಿದ್ದಾಳಂತೆ, ಒಂದು 4 ಸೀರೆ ಬೇಕು ಅಂತ ಕೇಳಿದ್ಲು, ಅದಕ್ಕೆ ನಿಮ್ಗೆ ಹುಷಾರಿಲ್ಲ ಅಲ್ವಾ, ನಾನು ತೊಗೊಂಡೋಗೋಕ್ಕಾಗಲ್ಲ, ನೀವೇ ಮನೆಗೆ ಬನ್ನಿ, ಎತ್ತಿರ್ತೀನಿ ಅಂತ ಹೇಳಿದ್ದೆ ಅಂತ ಹೇಳಿ ಸುಳ್ಳನ್ನು ಹೇಳ್ತಾರೆ. ಆಗ ಆ ಸಂಗೀತಮ್ಮ ಆ ಸುಳ್ಳನ್ನು ನಂಬ್ತಾರ ಇಲ್ವಾ ಅನ್ನೋದನ್ನು ನಾವು ಕೂಡ ಏನಂತಂದರೆ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಅವ್ರಿಗೆ ಸಮಾಧಾನ ತಂದರೂ ಕೂಡ ಅವ್ರಿಗೆ ಯಾಕೋ ಅಜಿತ್ ಮತ್ತು ಭೂಮಿ ಮೇಲೆ ಡೌಟ್ ಅಂತೂ ಪಕ್ಕ ಬಂದಿದೆ. ಯಾಕಂದರೆ ಶಾರದನ್ ರೂಮಲ್ಲಿ ಹೋಗಿ ಭೂಮಿ ಮಲಗಿರ್ತಾರೆ. ಅಯ್ಯೋ ಭೂಮಿ ಯಾಕೆ ಶಾರದಾ ರೂಮಲ್ಲಿ ಮಲಗಿದ್ದಾಳೆ ಅಂತ ಹೇಳ್ಬಿಟ್ಟು ಅಜಿತ್ನಿಗೆ ಫೋನ್ ಮಾಡ್ತಾರೆ. ಅಜಿತ್ ಅವರು ಸ್ಟೇಷನಲ್ಲಿ ಇರ್ತಾರೆ. ಅಜಿತ ಯಾಕೋ ಭೂಮಿ ಶಾರದಾ ರೂಮಲ್ಲಿದ್ಲು, ಬಾರಮ್ಮ ಭೂಮಿ, ನಿನ್ನ ಗಂಡ ಅಜಿತ್ ಏನೋ ಮಾತಾಡಬೇಕಂತೆ ಅಂದ ತಕ್ಷಣ, ಸಾಹೇಬ್ರೆ ಬೇಗ ಬಂದ್ಬಿಡಿ ಆಯಿತಾ ಅಂತ ಹೇಳ್ಬಿಟ್ಟು ಒಂದು ಮಾತು ಮಾತಾಡಿ ಮತ್ತೆ ಸಂಗೀತನ ಕೈಯಲ್ಲಿ ಫೋನ್ ಕೊಟ್ಟು ಹೋಗ್ತಾಳೆ. ಸಂಗೀತನಿಗೆ ಭೂಮಿ ಮತ್ತು ಅಜಿತ್ ಮೇಲೆ ದೊಡ್ಡ ಅನುಮಾನ ಬಂದಿದೆ. ಆ ಅನುಮಾನ ಎಲ್ಲಿಗೆ ಹೋಗುತ್ತೆ, ಈ ದೇವಯಾನಿ ಬಣ್ಣ ಬಯಲಾಗುತ್ತೆ, ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.